ತುಂಬ ಇಂಟ್ರೆಸ್ಟ್ ಇದೆ ಕಂಪ್ಯೂಟರ್ಸಲ್ಲಿ. ಕಂಪ್ಯೂಟರ್ಸ್ ಅಂದರೆ ಸುಮ್ಮನೆ ಬೇಸಿಕ್ ಅಲ್ಲ, ಪವರ್ ಪಾಯಿಂಟು, ಮೈಕ್ರೋಸಾಫ್ಟ್ ವರ್ಡ್ ಮಾಡೋದಲ್ಲ. ಇನ್ ಡೀಟೇಲ್ ಕಂಪ್ಯೂಟರ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಬಂದಿದೆ. ನನ್ನ ಮ್ಯಾಥಮೆಟಿಕಲ್ ಸ್ಕಿಲ್ಸು ತುಂಬ ಚೆನ್ನಾಗಿದೆ. ನನಗೆ ಇನ್ನು ಕಂಪ್ಯೂಟರ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಬಂದಿದೆ. ಸೊ ಅಂಥ ಟೈಮಲ್ಲಿ ನಿಮಗೆ ಇವು ಯಾವ ಕೋರ್ಸ್ ಇಷ್ಟ ಇಲ್ಲ ಅಂದರೆ ದಿಸ್ ಈಸ್ ಅ ಡಿಗ್ರಿ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದ್ರ ಮೇಲೂ ಕೂಡ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಕೊಡ್ಬೋದು. ಸೊ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಡೀಟೇಲ್ ನೀವು CPP, ಜಾವಾ, ಫಾಕ್ಸ್ ಪ್ರೋ ಎಲ್ಲನೂ ಡೀಟೇಲ್ ಆಗಿ ಕಲಿತಾ ಇರ್ತೀರ. ಇಲ್ಲಿ ನೀವು ಸುಮ್ಮನೆ ಬೇಸಿಕ್ ಗೊತ್ತಿದೆ, ನನಗೆ ಕಂಪ್ಯೂಟರ್ಸ್ ಪ್ಯಾಷನ್ ಇದೆ, ಜನ ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಮಾಡಬೇಕಂತಲ್ಲ. ಯು ಆರ್ ಟ್ರೂಲಿ ಪ್ಯಾಷನೇಟ್ ಅಬೌಟ್ ದಿಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಯು ಆರ್ ವೆರಿ ಪ್ಯಾಷನೇಟ್ ಅಬೌಟ್, ಯು ಹ್ಯಾವ್ ಅ ವೆರಿ ಗುಡ್ ಮ್ಯಾಥಮೆಟಿಕಲ್ ಸ್ಕಿಲ್. ನನಗೆ ತುಂಬ ಚೆನ್ನಾಗಿ ಮ್ಯಾಥ್ಸ್ ಬರುತ್ತೆ. ನಾನು ಕ್ಯಾಲ್ಕುಲೇಷನ್ಸ್ ಚೆನ್ನಾಗಿ ಮಾಡ್ತೀನಿ. ನಾನು ರಿಮೆಂಬರ್ ಮಾಡ್ಕೋತೀನಿ ಕೋರ್ಸಸನ್ನು. ಮತ್ತು ಒಂದು ದ ಸ್ಟ್ರಕ್ಚರ್ ಆಫ್ ಸಿ ಲ್ಯಾಂಗ್ವೇಜನ್ನು ಒಂದು ಸರ್ತಿ ಹೋಗಿ ನೋಡಿ ಹೆಂಗಿರುತ್ತೆ ಸಿ ಲ್ಯಾಂಗ್ವೇಜು, ಅಥವಾ ಡಾಸ್, ವಿಂಡೋಸ್ ಇದೆಲ್ಲ ಒಂದು ಸರ್ತಿ ನೋಡಿ. ಜಸ್ಟ್ ಸಿಂಪ್ಲಿ ಡೂಯಿಂಗ್ ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಎಕ್ಸೆಲ್. ಇಲ್ಲಿ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ್ ಅಷ್ಟೇ ಇರಲ್ಲ. ಯು ವಿಲ್ ಬಿ ಹ್ಯಾವಿಂಗ್ ಅ ಇನ್ ಡೀಟೇಲ್, ಇನ್ ಡೆಪ್ತ್ ನಾಲೆಜ್ ಇನ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಮ್ಯಾಮ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆದಮೇಲೆ ಏನು ಮಾಡ್ತೀರಿ? ಆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆದಮೇಲೆ ನೀವು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ಕೋಬೋದು. ಅದಾದಮೇಲೆ ಟೀಚಿಂಗ್ ಮಾಡ್ಬೋದು. ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ ಎಕ್ಸ್ಪರ್ಟೈಸ್ ಇದ್ದೀರಾ ಪ್ರೋಗ್ರಾಮಲ್ಲಿ ಅಂದರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋಗ್ಬೋದು. ಅಥವಾ ಎನಿ ಅದರ್ ಸ್ಮಾಲ್ ಜಾಬ್ಸ್ ಇನ್ ದ ಸಾಫ್ಟ್ವೇರ್ ಆಲ್ಸೋ ಯು ಕ್ಯಾನ್ ಡೂ. ಆರ್ ಇಫ್ ಯು ಆರ್ ವೆರಿ ಮಚ್ ಎಕ್ಸ್ಪರ್ಟ್, ಯು ಕ್ಯಾನ್ ಅರ್ನ್ ಗುಡ್ ಇನಫ್ ಬೈ ಡೂಯಿಂಗ್ ದಿಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್.